ನನ್ನೆಲ್ಲ ಕರುನಾಡು ಜನತೆಗೆ ನಮಸ್ಕಾರ. ನಾನು ಈ ದಿನ ಇದ್ದೀನಿ ಶ್ರೀ ಕ್ಷೇತ್ರ ಕಬ್ಬಾಳು. ಇದು ನನ್ನ ಆರಾಧ್ಯ ದೈವ ಕೂಡ. ಈ ದಿನ ಮಹಾಶಿವರಾತ್ರಿ ಪ್ರಯುಕ್ತ ಈ ಸ್ಥಾನದಲ್ಲಿ ಕೊಂಡವನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಇಲ್ಲಿ ಜಾತ್ರೆ ಕೂಡ ನಡೀತಿದೆ. ಜಾತ್ರೆಯ ಕೆಲವೊಂದಿಷ್ಟು ನೋಟಗಳನ್ನ ನಾನು ಸವಿಯಲು ಮತ್ತೆ ನಿಮ್ಗೂ ಕೂಡ ಅದ ನೋಟವನ್ನು ಸವಿಸಲು ಬಂದಿದ್ದೇನೆ. ಯಜಮಾನ ನಮಸ್ತೆ, ನಿಮ್ ನೇಮ್ ಏನು ಯಜಮಾನ್ರೆ? ನಾವು ನಮ್ಮ ಮನೆ ದೇವರು ಕಬ್ಬಾಳಮ್ಮ. ಕಬ್ಬಾಳಮ್ಮನ ಸೌದೆ ಹಾಕ್ಬೇಕಾಯ್ತು ಕೊಂಡಕ್ಕೆ ಸೌದೆ ಹಾಕೋಸ್ಕರ ಬಂದಿದ್ದೀವಿ. ಕಬ್ಬಾಳಮ್ಮ ನಮ್ಮ ಹಲಸೂರು ಗ್ರಾಮ, ನಮ್ದು ಹಲಸೂರು ಗ್ರಾಮಕ್ಕೆ ಈ ನಮ್ಮ ಸಾತ್ನೂರು ಹೋಬಳಿ ಜನಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಅರ್ಸ್ಕೊಂಡು ಕೊಂಡಕ್ಕೆ ಸೌದೆ ಹಾಕ್ತಾ ಇದ್ದೀವಿ. ಕೊಂಡಕ್ಕೆ ಸೌದೆ ಹಾಕ್ತಾ ಇದ್ವಿ. ತಾಯಿ ಅಷ್ಟೇ ನಂಬಿಕೆ ಇದೆ, ಆ ನಂಬಿಕೆ ಉಳಿಸ್ಕೊತಾರೆ. ಇಷ್ಟೇ ನಮ್ಮ ಇದು ಕೆಲಕಸರು ಒಳ್ಳೇದಾಗಿ. ದೊಡ್ಡವರು ದೊಡ್ಡ ಮಾತಾಡ್ತಿದ್ದಾರೆ. ಸರ್ವ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ದೊಡ್ಡವರು ಬಳಸ್ತಿದ್ದಾರೆ. ದೊಡ್ಡವರು ನಿಮ್ ನೇಮ್ ಒಂದು ಗೊತ್ತಾಗಿಲ್ಲ, ನಿಮ್ಮ ಹೆಸರು? ನಮ್ಮ ಹೆಸರು HD ಭೀಮೇಗೌಡ. HD ಭೀಮೇಗೌಡರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಏನಂತಾರೆ ಅದನ್ನ ಸಮಯ? ಬಸವಣ್ಣ ಎಳವಾರ ಮುಖಾಂತರ ಸೌದೆಯನ್ನ ಕೊಂಡಕ್ಕೆ ಅರ್ಪಿಸ್ತಿದ್ದಾರೆ ನಮ್ಮ HD ಭೀಮಣ್ಣವರು. ಕೂಡ ಒಳ್ಳೇದಾಗ್ಲಿ ಅಂತ ಹೇಳ. ನಂಗೂ ಸುತ್ತು ಸಾಕಾಗಿತ್ತು. ನೋಡಿ ಅಜ್ಜಿ ಜ್ಯೂಸ್ ಕೊಡ್ತಾ ಇದಾರೆ ಫ್ರೀಯಾಗಿ. ಕುಡಿಯೋಣ ಈಗ. ನಿಮ್ ಹೆಸರು ಅಜ್ಜಿ? ಮಾದೇವಮ್ಮ ಅಂತ ಇವರು. ನಿಮ್ಗೆ ಒಳ್ಳೇದ್ ಮಾಡ್ಲಿ, ಜ್ಯೂಸ್ ಕೊಡ್ತಾ ಇದೀರಾ. ಬನ್ನಿ ಜ್ಯೂಸ್ ಕೂಡ ಹೇಳಲ್ಲ. ಏನಜ್ಜಿ? ಇಲ್ಲೇ ನೀರ್ ತಂದು, ಇಲ್ಲೇ ಚಕ್ರ ತಂದು, ಇಲ್ಲೇ ಕುಡಿತಾ ಇದ್ದೀರಾ? ನೋಡಿ, ಊರಿಂದ ಹಾಗೆ ಬಂದು ಇಲ್ಲೇ ಬಾಟ್ಲು ನೀರ್ ತಕೊಂಡು ಸಕ್ಕರೆ ಮತ್ತೆ ನಿಂಬೆ ಹಿಂಡಿ ಇಲ್ಲೇ ಎಲ್ಲರಿಗೂ ಕೊಡ್ತಾ ಇದಾರೆ ಅಜ್ಜಿ. ಅಜ್ಜಿಗೆ ಒಳ್ಳೇದಾಗ್ಲಿ. ನೋಡಿ, ನೋಡಿ ದೇವ್ರಿಗೆ ಸೌದೆ ತಗೊಂಡೋಗಿ ಹಾಕಿದ್ರೆ ಒಳ್ಳೇದಾಗೋದಂತೆ. ಅಣ್ಣ ಈ ಕಟ್ಟಿ ಎಂತಕೋಸ್ಕರ ಅಣ್ಣ? ಈ ಕಟ್ಟಿ ಎಂತಕ್ಕೆ ಹಾಕೋದು ತಗೊಂಡೋಗಿ? ಈ ಕಟ್ಟಿ ಇದೆಯಲ್ಲ ಸೌದೆ ಕಟ್ಟು, ಅದನ್ನ ಏನ್ ಹಾಕೋದು? ಕೊಂಡಕ್ಕ ಅಂದ್ರೆ ಹಾಕುದ್ರೆ ಏನಾಗುತ್ತೆ ನಮ್ಗೆ? ಅರಸ್ಕೊಂಡು ಅಂದ್ರೆ ದೇವ್ರ ಹತ್ರ ನಾವೇನೋ ಬೇಡಿಕೆ ಇಟ್ಕೊಂಡು ಕೊಂಡಕ್ಕೆ ತಗೊಂಡೋಗಿ ಸೌದೆ ಹಾಕಿದ್ರೆ ನಮ್ಗೆ ಒಳ್ಳೇದಾಗೋದಂತೆ. ಅಣ್ಣ ಒಂದ್ ಕಟ್ಟಿ ಎಷ್ಟಣ್ಣ? 60 ಅಂತೆ. ನಾನು ತಗೊಂಡು ಹೋಗ್ತೀನಿ, ದೇವ್ರ ಹಂಗ ಒಳ್ಳೇದ್ ಮಾಡ್ಲಿ ಮತ್ತೆ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ. ಗಾಯ್ಸ್, ನೀವ್ ನೋಡ್ತಾ ಇದ್ದೀರಾ ಕಬ್ಬಾಳ್ನಲ್ಲಿ ಈ ತರ ಸೌದೆಗಳನ್ನ ತಗೊಂಡೋಗಿ ನಾವು ಕೊಂಡಿತ್ ಹಾಕಿದ್ರೆ ನಾವ್ ಏನೇ ರೀತಿ ಹರಕೆಗಳನ್ನ ಹೊತ್ಕೊಂಡಿದ್ರು ಕೂಡ ಅದು ಬೇಗ ಈಡೇಡುತ್ತಂತೆ. ಬನ್ನಿ ಹಾಗಾದ್ರೆ ನೋಡೋಣ. ನಾನು ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀನಿ, ಸಾಕಷ್ಟು ಫಾಲೋವರ್ಸ್ ಬರ್ಲಿ ಅಂತ ಮತ್ತೆ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ. ಬನ್ನಿ ನೋಡೋಣ ಅದೇನ್ ಒಳ್ಳೇದಾಗುತ್ತೆ. ನಾವು ಅದು ಬದುಕೋಣ. ತಾಯಿಲಿ ಕೋರಿಕೆಗಳನ್ನ ಇಕ್ಕಿದ್ದೀನಿ, ತಾಯಿ ನಮ್ಗೂ ಸ್ವಲ್ಪ ಒಳ್ಳೇದ್ ಮಾಡ್ಲಿ. ಸಾಕಷ್ಟು ಜನ ತುಂಬಾ ಜನ ಆಲ್ರೆಡಿ 3 ಸುತ್ತಾಗ್ತಾ ಇದಾರೆ. ನಾನು ಒಂದ್ ರೌಂಡ್ ಹಾಕ್ಬಿಟ್ಟು ತಾಯಿನ ಕೊರ್ಕೋತೀನಿ, ತಾಯಿ ತಂದ್ಬಿಡವ, ನಾನು ಒಂದ್ ಸುತ್ತಾಗ್ತಾ ಇದೀನಿ ನಿಂಗೆ ಏನ್ಬಿಟ್ಟು. ಸೊ ಕಮ್ ಲೆಟ್ಸ್ ಚೆಕ್. ಇದು ನಮ್ಮ ಪೂರ್ವಜರಿಂದ ಬಂದಿದೆ ಅನ್ಸುತ್ತೆ. ಪೂರ್ವಜರಿಂದ ಕಾಲಕ್ರಮೇಣ ಒಬ್ಬರಿಂದ ಒಬ್ಬರಿಗೆ ಬಂದಿರುವಂತದ್ದು ಪದ್ಧತಿ. ಸೊ ಈಗ ನಾನು ಕೂಡ ಆ ಪದ್ಧತಿ ಪ್ರಕಾರನೇ ಕಟ್ಟಿಗೆ ಸೌದೆ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಬಂದ್ರೆ ಕೂಡ ಇದೇ ರೀತಿ ಒಂದು ಕಟ್ಟಿಗೆ ಸೌದೆನ ಹಾಕಿ, ಇದೇ ರೀತಿ ನೀವು ಕೂಡ ಒಂದು ಕಟ್ಟಿಗೆ ಸೌದೆನ ಹಾಕಿ ಅಥವಾ ನಿಮ್ ಕೈಲಾದಷ್ಟು ಒಂದು ಕಡ್ಡಿ ಸೌದೆ ಹಾಕಿ ತಾಯಿ ಹತ್ರ ಕೋರ್ಕೊಂಡ್ರೆ ಏನೇ ಒಳ್ಳೇದಿದ್ರು ಕೂಡ ಒಳ್ಳೇದಾಗುತ್ತಂತೆ. ಸೊ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಇಲ್ಲೇ ಕಂಡುಕೋದ್ರು ಕೂಡ ಇದೇ ರೀತಿ ಸೌದೆಗಳನ್ನ ಅರ್ಪಿಸಿಕೊಂಡಕ್ಕೆ ನಿಮ್ಮ ಕೋರಿಕೆಗಳನ್ನ ಬಿಡ್ಕೊಳ್ಳಿ ಅಂತ ಹೇಳ್ತೀನಿ. ತಾಯಿ ಕಬ್ಬಾಳಮ್ಮ ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಗೆ ಮತ್ತೆ ಈ ವಿಡಿಯೋ ನೋಡ್ತಿರೋರ್ಗೆ ಯಾರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದ್ ರೌಂಡ್. ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, ಸಾಕಷ್ಟು ಜನ. ಒಂದು ರೌಂಡ್ ಸೊ ಒಂದ್ ರೌಂಡ್ ಆಗಿದೆ. ಸೊ ನೋಡಿ, ಇಲ್ಲೊಬ್ರು ಆಂಟಿ
ಇಲ್ಲೊಬ್ರು ಮಗುನ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಭಕ್ತಿ ಅಂದ್ರೆ ಇದು ಏನೇ ಇರ್ಲಿ, ಅದೇನೇ ಆಗಿರ್ಲಿ, ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಅಷ್ಟೇ. ದೊಡ್ಡವ್ರೆ ಬನ್ನಿ. ಗಂಧದ ಕಟ್ಟಿಗೆಗಳಿಗೆ ಅಗ್ನಿಸ್ಪರ್ಶ ಮಾಡುವುದರ ಮುಖಾಂತರ ಪೂಜಾ ಕೈಂಕರ್ಯ ಶ್ರೀ ಕಬ್ಬಾಳಮ್ಮ ದೇವಿ ಜಾತ್ರಾ ಮಹೋತ್ಸವದ ಅತಿ ಪ್ರಮುಖ ಘಟ್ಟವಾದ ಪೂಜೆ ಮಾಡ್ಬೇಕಿರ್ರಿ, ಕಾರ್ಯಕ್ರಮ ಪೂಜೆ ಮಾಡ್ಬೇಕು ಆಮೇಲೆ ಹಾಕರಂತ. ಈಗ ಗಂಧದ ಕಟ್ಟಿಗೆಗಳಿಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಅಗ್ನಿ ಸಂದರ್ಶನವನ್ನ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ನೀಡ್ತಾ ಇದ್ದಾರೆ. ಕಬ್ಬಾಳಮ್ಮನವರ ಆಶೀರ್ವಾದ ಸದಾ ಎಲ್ಲ ಭಕ್ತಾದಿಗಳ ಮೇಲೆ ಗಂಧದ ಕಟ್ಟಿಗೆಗಳಿಗೆ ಸೆಟ್ಟಿಂಗ್ ಅಗ್ನಿಸ್ಪರ್ಶ ಆಗುವಂತಹ ಸೌಭಾಗ್ಯ ಅಂತ ನಾವಾದ್ರೂ ಅನ್ಕೊಳ್ತೀವಿ. ಕಬ್ಬಾಳಮ್ಮನವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಗಂಧದ ಕಟ್ಟಿಗೆಗಳಿಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಮಾಡುವುದನ್ನ ಪಾತ್ರರಾಗಲು ಈ ಮೂಲಕ ಕೋರಲಾಗಿದೆ. ರಾಜಗೋಪುರ ದೇವಸ್ಥಾನದ ಗುಂಡಿನ ಬಾಗಿಲಿನಲ್ಲಿ ಅಗ್ನಿಸ್ಪರ್ಶವಾಗ್ತಾ ಇದೆ. ಗಂಧದ ಕಟ್ಟಿಗೆಗಳಿಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಕಾಲಿನ ಸಿಗ್ತಾ ಇದೆ. ಶಾಸ್ತ್ರೋಕ್ತವಾಗಿ ಸೇವೆ ಮಾಡುವುದರ ಮೂಲಕ ಶ್ರೀ ಕಬ್ಬಾಳಮ್ಮ ದೇವರ ಕೃಪೆಗೆ ಪಾತ್ರರಾಗಲು ನಾಡಿನ ಉಳಿವಿಗಾಗಿ, ಈ ಭಾಗದ ಉಳಿವಿಗಾಗಿ, ಕರುನಾಡು ಮಕ್ಕಳ ಕಣ್ಮಣಿಗಳ ಉಳಿವಿಗಾಗಿ ಜಗನ್ಮಾತೆ ಕಬ್ಬಾಳಮ್ಮ ದೇವತಾ ಕಾರ್ಯ ಸಂರಕ್ಷಣಾಗಿರುತ್ತದೆ. ಈಗಾಗಲೇ ಗಂಧದ ಬಾಗಿಲಿನಲ್ಲಿ ಗಂಧದ ಕಟ್ಟಿಗೆಗಳಿಗೆ ಪೂಜಾ ಕೈಂಕರ್ಯ ನಡೀತಾ ಇದೆ. ಆದ ನಂತರ ಗಂಧದ ಕಟ್ಟಿಗೆಗಳಿಗೆ ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಗಂಡೋತ್ಸವಕ್ಕೆ ಚಾಲನೆಯನ್ನ ಅರ್ಚಕರು ಮಾಡ್ತಾ ಇದ್ದಾರೆ. ಗಂಡೋತ್ಸವದ ಅಗ್ನಿಸ್ಪರ್ಶ ಕ್ಷಣಕ್ಕೆ ಭಾಗಿಯಾಗಲು ಎಲ್ಲ ಭಕ್ತಾದಿಗಳು ಕಾತುರದಿಂದ ಶ್ರೀ ಕಬ್ಬಾಳಮ್ಮ ದೇವರ ಕೃಪೆಗೆ ಪಾತ್ರರಾಗಲು ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕಬ್ಬಾಳಮ್ಮ ಆಶೀರ್ವಾದವನ್ನು ನೀಡಲು
ಆಶೀರ್ವಾದಗಳು ಈ ಮೂಲಕ ಕೋರಲಾಗಿದೆ. ಇಡೀ ಗುರು ಬೆಟ್ಟ ಆಡ್ತೈತೆ. ಕಬ್ಬಳಮ್ಮನವರ ನಾವು ಭೂಗರ್ಭವಾದಂತಹ ಸ್ಥಳವಾಗಿರುವಂತಹ ಇದು ಅರವತ್ತನೇ ಭಾಗದ ತೋಟಗಳು. ಹಾಗಾಗಿ ಭೂಗರ್ಭವಾದಂತಹ ಸ್ಥಳವನ್ನು ನಾವು ಇಂದಿಗೂ ಕೂಡ ಕರಿಯಮ್ಮನ ಸೀತೆ ಅಂತ ಕರೀತೀವಿ. ಈ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗೂ ಕಬ್ಬಾಳಮ್ಮನವರ ದೇವಸ್ಥಾನದ ಭಕ್ತ ದೇವತೆ, ಶಕ್ತಿ ದೇವತೆ ಕಾಳಮ್ಮ, ದುರ್ಗದ ಕಬ್ಬಾಳಮ್ಮ ಅತ್ಯಮೂಲ್ಯವಾದ ಸ್ಥಳವಾಗಿರುತ್ತದೆ. ಅಗ್ನಿ ಸ್ಪರ್ಶವಾಗ್ತಾ ಇರುವಂತಹ ಗಂಧದ ಕಟ್ಟಿಗೆಗಳಿಗೆ ಅಗ್ನಿ ಸ್ಪರ್ಶವಾಗ್ತಾ ಅತ್ಯಂತ ಧಾರ್ಮಿಕ ಅನುಭೂತಿ ದೇವರ ಮಹಿಮೆ ಧಾರ್ಮಿಕವಾಗಿ
ಒಳಗಾದ ಕಾರ್ಯಕ್ರಮದಲ್ಲಿ ಪಟ್ಟಿಗಳನ್ನು ಸೇರಿಸುವಂತ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಗಂಧದ ಕೊಟ್ಟಡಗಳನ್ನು ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಈಗಾಗಲೇ ಕೊಂಡೋತ್ಸವ ನಡೆಯುವುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಅರವತ್ತು ಭಾಗದ ತೋಟಗಳು ಹಾಗಾಗಿ ಈ ಒಂದು ಕಬ್ಬಾಳಮ್ಮ ಜಾತ್ರಾ ಮಹೋತ್ಸವದ ಮೂರನೇ ದಿನವಾದ ಇಂದು ಮಂಗಳವಾರ ತುಂಬಾ ವಿಶೇಷವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಾಗ್ತಾ ಇರುವಂತಹ ಹಿಂದೂತ್ಸವವು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಲವಾದ ಬಂಧುಗಳು ಬರಲಿದೆ. ಹೀಗೆ ರಾತ್ರಿಯಲ್ಲಿ ಬಂಧುಗಳು ಬರುವಂತಹ ಸಂಭವವಿದೆ. ಅವರ ದರ್ಶನ ಕೂಡ ನೀವು ಮಾಡಬಹುದು. ಅದಾದ ನಂತರ ದೇವಸ್ಥಾನ ರಾಜಗೋಪುರದ ಎಡಭಾಗದಲ್ಲಿರುವಂತಹ